ಸಾಹಿತಿ ವಿಶ್ರಾಂತ ಪ್ರಾಧ್ಯಾಪಕರು ಬೆಂಗಳೂರು. ವೇದಿಕೆಯ ಗಣ್ಯರು ಸಹಕರಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಮಾತಾಡೋದಕ್ಕೆ ಸಂಪುಟ 2 ಭಾಷೆ ಕನ್ನಡ ಸಾಹಿತ್ಯದ ಸಂಪದ ಮತ್ತು ಕನ್ನಡ ಭಾಷಾ ಬೋಧನೆ ಈ ಕೃತಿಯ ಅನಾವರಣ ಅಥವಾ ಲೋಕಾರ್ಪಣೆ. ಪೊಲೀಸು ಟೀಚರ್ 3 ಜನ ಒಂದು ಸಣ್ಣ ಬೋಟಲ್ಲಿ ಹೋಗ್ತಾ ಇದ್ದಾರೆ. ಸಮುದ್ರ ಮಧ್ಯಕ್ಕೆ ಬಂದ್ಬಿಡುತ್ತೆ ಬೋಟ್ ಎಲ್ಲ ನನ್ನ ನೋಡ್ತಿದ್ದೀರಾ. ಆಗ ಇದ್ದಕ್ಕಿದ್ದಂಗೆ ಒಂದು ದೈತ್ಯಾಕಾರ ಯೂನಿವರ್ಸಿಟಿ, ತಕ್ಷಶಿಲಾ ಯೂನಿವರ್ಸಿಟಿ, ವಿಕ್ರಮ್ ಶಿಲಾ ಯೂನಿವರ್ಸಿಟಿ, ಸುಮಾರು ಯೂನಿವರ್ಸಿಟಿಗಳಿದೆ. ಅವೆಲ್ಲ ಬಹಳ ಚೆನ್ನಾಗಿ ಪ್ರೋಗ್ರೆಸ್ ಮಾಡಿದ್ರು. ಅದರಲ್ಲೂ ತಕ್ಷಶಿಲಾ ಈಗದು ಪಾಕಿಸ್ತಾನದಲ್ಲಿದೆ. ಅಂದ್ರೆ ಟೆಕ್ನಿಕಲ್ ಅಲ್ಲಿತ್ತು, ಇವರು ಅಲ್ಲೇ ಇರೋದು. ಬಟ್ ಅಲ್ಲಿ ಯೂನಿವರ್ಸಿಟಿ ಏನಿಲ್ಲ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅದು ನಂಬರ್ ಬಿಟ್ಟು ಬಿಡಿ. ತಕ್ಷಶಿಲಾ ಯೂನಿವರ್ಸಿಟಿ ಈಗ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ದೇಶಗಳಿಂದೆಲ್ಲ ಬರುವಂತ ಕಾಲದಲ್ಲಿ ಹಾಗೆ ಟ್ರಾವೆಲಿಂಗ್ ಸ್ಟೂಡೆಂಟ್ಸ್ಗಳ ಜಗಳದಿಂದ ಅದು 5ನೇ ಶತಮಾನ 5-6ನೇ ಶತಮಾನದಲ್ಲಿ ನನಗೆ ಅದನ್ನ ಓದ್ತಾ ಇದ್ದಾಗ ಕಣ್ಣಲ್ಲಿ ನೀರು ಬಂತು. ಯಾಕೆ ಅಂದ್ರೆ ತಕ್ಷಶಿಲಾ ಯೂನಿವರ್ಸಿಟಿಗೆ ನಂಬರ್ ಬಿಟ್ಟರೆ ಬಿಡಿ 4 ತಿಂಗಳು ಆ ಲೈಬ್ರರಿ ಉರಿತಾ ಇತ್ತಂತೆ. 4 ತಿಂಗಳು ಅದರ ಸ್ಮೋಕ್ ಇಟ್ ವಾಸ್ ಬಿಲೋಯಿಂಗ್ ಟು ದ ಸ್ಕೈ. ಕಣ್ಣಲ್ಲಿ ನೀರು ಬರಲ್ವಾ? ಇವತ್ತು ಹೇಳ್ತಿದ್ದೀನಿ, had there been continuation in the university education in India, by now foreign countries would have imitated us. ಬನ್ನಿ ಅಂತ ಕೇಳಕ್ಕೆ ಸಾಧ್ಯನೇ ಇಲ್ಲ. ನೀವು ಸದ್ಯ ಕೆಲವು ಮೇಷ್ಟ್ರು ಬರದೇ ಇದ್ರೆ ಸಾಕು ಅಂತೀರಿ. ಅಂದ್ರೆ ಮೇಷ್ಟ್ರ ಕೆಲಸದಲ್ಲಿ ಭಯೋತ್ಪಾದನೆ ನಡೀತಾ ಇದೆ ಅಂತ ನಾನು ಅನೇಕ ಪ್ರದೇಶಗಳಲ್ಲಿ ಕಂಡಿದ್ದೀನಿ. ಕೆಲವು ಮೇಷ್ಟ್ರಿಗೆ ಅನ್ವಯಿಸ್ಬೋದು, ಕೆಲವು ವಿದ್ಯಾರ್ಥಿಗಳಿಗೆ ಅನ್ವಯಿಸ್ಬೋದು. ನಾಳೆ ನೀವು ಮೇಷ್ಟ್ರಾಗರು ಸರಿಯಾಗಿ ಅವುಗಳನ್ನು ಸ್ವಲ್ಪ ಗಮನಿಸಿ. ಶಿಕ್ಷಣದ ಹೆಸರಿನಲ್ಲಿ ಏನು ನಡೀತಾ ಇದೆ? ಸುಮ್ಮನೆ ನಿಮಗೆ ಕೆಲವು ವಿಷಯಗಳನ್ನು ಹೇಳ್ತೀನಿ. ನಾನು ಶಿಕ್ಷಣದ ಬಗ್ಗೆ ಬಹಳ ಗಂಭೀರವಾಗಿ ಕೆಲಸ ಮಾಡಿ ನನ್ನ ಪಾಠ ಬೆಳಿಗ್ಗೆ 10:30 ಇದ್ದರೆ ನನ್ನ ತರಗತಿ ಬೆಳಗ್ಗೆ 8 ಗಂಟೆಯಿಂದ ಶುರುವಾಗುತ್ತೆ. ನಾನು ಪ್ರಾಯೋಗಿಕವಾಗಿ ಇಲ್ಲದೆ ಇರೋದಾದ್ರೂ ನಿಮಗೆ ನೀತಿ ಹೇಳ್ತಾ ಇಲ್ಲ. ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ UGCಯಿಂದ ಸಿಗುವ ಹಾಗೆ ನಾನು ಕೆಲಸ ಮಾಡಿ. ನಾನು ಕೆಲಸ ಮಾಡಿ 3-4 ವಿಶ್ವವಿದ್ಯಾಲಯಗಳು ನಮ್ಮಲ್ಲಿ ಬನ್ನಿ ಪಾಠ ಮಾಡಿ ಅಂದರು. ಇಲ್ಲ ನಾನು ಮಾಡಬಹುದಾದ 39 ವರ್ಷ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡಿದ್ದೀನಿ. ಬಾಕಿ ಏನೂ ಇಲ್ಲ, ಬೇರೆ ಹತ್ರ ಮಾಡಿಸ್ಕೊಳ್ತೀನಿ. ನಾವು ಬೇರೆಯವರ ಅವಕಾಶಗಳನ್ನು ಕಿತ್ಕೋಬಾರ್ದು. ನೀವು ಕೆಲವರು ಮೇಷ್ಟ್ರುಗಳು, ಒಬ್ಬ ಮೇಷ್ಟ್ರ ಬಯೋಡಾಟಾ 10 B.Ed ಕಾಲೇಜುಗಳಲ್ಲಿ ಒಬ್ಬನೇ ಮೇಷ್ಟ್ರು. ನಾನು LIC ಚೇರ್ಮನ್ ಆಗಿ ನೋಡಿದ್ದೀನಿ, ಸದಸ್ಯ ಆಗಿ ನೋಡಿದ್ದೀನಿ. ನಾವೇನು ಮಾಡ್ತಾ ಇದ್ದೀವಿ? ನಮಗೆ ಎಲ್ಲಿಯವರೆಗೆ ಲಜ್ಜೆ ಇರೋಲ್ಲ, ನಾವು ಮಾಡ್ತಾ ಇರೋ ಕೆಲಸ ಪಾವಿತ್ರ್ಯತೆಯಿಂದ ಕೂಡಿದೆ, ನಾವು ನೈತಿಕವಾಗಿರಬೇಕು. ನೈತಿಕ ಶಿಕ್ಷಣದ ಬಗ್ಗೆ ನಾವು ಪಾಠ ಹೇಳಿದ್ರೆ ಪ್ರಯೋಜನ ಇಲ್ಲ. ನಾನೆಷ್ಟು ನೈತಿಕವಾಗಿ ಬದುಕ್ತಾ ಇದ್ದೀನಿ ಅನ್ನೋದು ಭಾಳ ಮುಖ್ಯ. ಬದುಕೇ ಭಾಳ ದೊಡ್ಡದು. ನೀವು ಕಲಿಯುವ ಕ್ರಮ ಯಾಕೆ ಗ್ಯಾಪ್ ಆಗಿದೆ? ನಾವು ಕಲಿಯೋದಕ್ಕೂ ನಾವು ಬದುಕೋದಕ್ಕೂ ತಾಳಮೇಳ ಇಲ್ಲವೇ ಇಲ್ಲ. ಆಸ್ತಿ ಮಾಡೋ ಭಾಳಷ್ಟು ಜನ ಮೇಷ್ಟ್ರುಗಳು ಒಳ್ಳೆ ರೈತರು, ತಿಳ್ಕೊಂಬಿಡಿ. ಎಷ್ಟು ಒಳ್ಳೆ ರೈತರು ಅಂದರೆ ಬರೀ ಜಮೀನು ಕೊಂಡ್ಕೊಳ್ಳೋದು, ಭೂಮಿ, ಫಾರಮ್ ಹೌಸು, ತರಕಾರಿ ಬೆಳೆ, ಮೂಲಂಗಿ ಹಾಕು, ಕ್ಯಾರೆಟ್ ಹಾಕು, ಇದರಲ್ಲೇ ಮುಗಿದೋಗ್ತಾರೆ. ಪಾಠ ಯಾರು ಮಾಡೋದು? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವು ಎಷ್ಟೊಂದು ಕಾಳಜಿ ವಹಿಸ್ತೀರಿ. ಒಳ್ಳೆ ಸಿಟಿಲೇ ಇರಬೇಕು ಅಂತ ಬಯಸ್ತೀರಿ. ಯಾರು ಹಳ್ಳಿಗೆ ಹೋಗೋದೇ ಇಲ್ಲ. ಮತ್ತು ನಿಮ್ಮೆದುರಿಗಿರೋ ಮಕ್ಕಳೇನಾಗ್ತದೆ? ಕಣ್ಣೆದುರಿಗೆ ಶಾಲೆಗಳು ಮುಚ್ಚಿ ಹೋಗ್ತಾ ಇವೆ. ಮ್ಯಾಗ್ನೆಟ್ ಶಾಲೆಗಳು ಇರೋವನ್ನೆಲ್ಲ ಎಳ್ಕೊಂಬಿಟ್ಟು ನುಂಗ್ತವೆ. ಸಣ್ಣ ಮೀನು ದೊಡ್ಡ ಮೀನು ನುಂಗ್ತಾ ಇದೆ. ಸೊ ಕನ್ನಡ ಸಾಹಿತ್ಯ ಒಂದು ಕ್ರಿಟಿಕಲ್ ಥಾಟನ್ನು ನಿಮಗೆ ಕೊಡೋದು. ಸಾಹಿತ್ಯನ ಯಾಕೆ ಓದಬೇಕು? ಪ್ರಶಿಕ್ಷಣಾರ್ಥಿಗಳು ಸಾಹಿತ್ಯವನ್ನು ಯಾಕೆ ಓದಬೇಕು? ಚೋಮನ ದುಡಿ ಅಂತ ಒಂದು ಕಾದಂಬರಿ ಓದಿದ್ರೆ ಭೂಮಿ ಒಬ್ಬ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತ ಅನಿಸುತ್ತೆ. ಒಳಗದಂತ ಕಾದಂಬರಿ ಇನ್ಫಾರ್ಮೇಶನ್ 1-2 ಗಂಟೆ ಕೂತ್ಕೊಳ್ಳೋದು ಅಭ್ಯಾಸ ಮಾಡಿ. ಒಬ್ಬರೇ ಹಾಸ್ಟೆಲಲ್ಲಿದ್ದು ನೀವು ಪುಸ್ತಕ ಹಿಡ್ಕೊಂಡು ಕೂತ 5 ನಿಮಿಷಕ್ಕೆ ಬರ್ತಾರೆ ಬೇರೆಯವ್ರು. ಬರ್ರಿ ಓದಿ ಯಾರು ಉದ್ಧಾರ ಆಗಿಲ್ಲ, ಯಾಕೆ ಓದ್ತಾ ಇದ್ದೀರಿ?
ಕೆಡಿಸಿದಲ್ಲ. ನಮ್ಮ ಶಿಕ್ಷಣ ಹೆಂಗಿದೆ ಅಂದರೆ ಹುಡುಗರು ಸೋಲ್ತವಲ್ಲ, ಸೋಲುವ ಸಂದರ್ಭದಲ್ಲಿ ಆಟ ಕೆಡಿಸ್ಬಿಟ್ಟು ನೋಡೋರು. ಇದೇ ನಡೀತಾ ಇದೆ. ಆದ್ರಿಂದ ನಮ್ಮ ಶಿಕ್ಷಣವನ್ನು ನಾವೇ ಪಡಿಬೇಕು. ನನ್ನ ತಾಯಿ ಹಲಸಿನಣ್ಣನ್ನು ನೀವೆಲ್ಲ ಡೊನೇಷನ್ ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಿ ನೆನಪು ಮಾಡ್ಕೊಳ್ಳಿ. ನೀವೆಲ್ಲ ಒಳ್ಳೆಯ ಬಟ್ಟೆಯನ್ನು ಹಾಕ್ಕೊಂಡು ಬರಲಿಕ್ಕೆ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾರೆ. ದಿವಸ ಅಡುಗೆ, ಊಟ, ತಿಂಡಿ ಮತ್ತು ಹೆಣ್ಮಕ್ಳನ್ನು ಮನೆಯ ಕೆಲಸದಿಂದ ಹೊರತುಪಡಿಸಿ ಓದ್ಲಿಕ್ಕೆ ಕಳಿಸಿದಾರಲ್ಲ, ನೀವೆಲ್ಲ ಬಂದು ಓದ್ತಾ ಇದ್ದೀರಲ್ಲ, ಇದಕ್ಕೆ ನಾನು ಮೊದಲು ನಿಮಗೆ ಶರಣಾರ್ಥಿಯನ್ನು ಹೇಳ್ತೀನಿ. ಈಗಲೇ ಓದ್ಕೊಂಬಿಡಿ, ಓದೋದೇನಿದ್ರು ಈಗಲೇ ಓದ್ಕೊಂಬಿಡಿ. ಮದುವೆ ಆದಮೇಲೆ ಗಂಡಂದರು ಓದಕ್ಕೆ ಬಿಡಲ್ಲ, ಅಸಹನೆ ಶುರುವಾಗತ್ತೆ. ಆಮೇಲೆ ನೀವು ಜಾಸ್ತಿ ಓದಬಾರ್ದು ಅಂತ BEd ಸೇರಿದ್ದೀರಿ. MA ಓದಿದರೆ ನಿಮ್ಮನ್ನು ಗಂಡೆಲ್ಲಿ ಹುಡುಕ್ಲಿ ಅಂತೇಳಿ BEd ಕಳಿಸಿರ್ತಾರೆ. ಇವೆಲ್ಲ ಪ್ರಿಜುಡಿಸ್ಗಳನ್ನು ಬಿಟ್ಬಿಡಿ. ನೀವು ಯಾಕಾಗಿ ಬಂದಿದ್ದೀರೋ ಗೊತ್ತಿಲ್ಲ BEd ಓದಲಿಕ್ಕೆ ಅಥವಾ MAd ಓದಲಿಕ್ಕೆ. ಆದರೆ ನಿಮ್ಮ ಶಿಕ್ಷಣವನ್ನು ನೀವು ಮುಂದುವರಿಸಿ. ಅಭ್ಯಾಸ ಮಾಡಲಿಕ್ಕೆ ಯಾವ ವಯಸ್ಸಿನ ಹಂಗೂ ಇಲ್ಲ. ನನ್ನ 2ನೇ D.Litt ಪದವಿಯ ಥೀಸಿಸನ್ನು ನಾನು ಮುಂದಿನ ತಿಂಗಳು ಡಾಕ್ಟರ್ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯಕ್ಕೆ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಎರಡು PhD ಮಾಡಿದ್ದೀನಿ, 2 D.Litt ಮಾಡಿದ್ದೀನಿ, 1 MPhil ಮಾಡಿದ್ದೀನಿ, 1 ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಮಾಡಿದ್ದೀನಿ. ನಮಗೆ ಖುಷಿಯಾಗೋದು ಓದುವುದರಿಂದ ಅಂತಿದ್ರೆ ಓದ್ತಾ ಹೋಗಿ. ಆಮೇಲೆ ಕಟ್ಟ್ಯಾಕೆ ಯಾರನ್ನು ಓದ್ಸೋಕ್ಕಾಗಲ್ಲ. ನೀವೆಲ್ಲ ಒಂದು ದಿವಸಕ್ಕೆ ಎಷ್ಟು ಗಂಟೆ ಓದ್ತೀರಿ ಸುಮ್ಮನೆ ನೆನಪು ಮಾಡ್ಕೊಳ್ಳಿ. ಇದು ಒಂದು ತಪಸ್ಸಿನ ಕೆಲಸ. ಓಬಳೇಶ್ ಗಟ್ಟಿಯವರು ಈ ಪುಸ್ತಕವನ್ನು ನನಗೆ ಕೊಡಲಿಕ್ಕೆ ಹೇಳಿದಾಗ ಆ ಮುದ್ರಕನನ್ನು, ಆ ಪ್ರಿಂಟರ್ ನನಗೆ ಕಳಿಸ್ತೀನಿ ಅಂದಾಗ ಇಂದ್ರಪ್ರಸ್ಥ ಹೋಟ್ಲಿಗೆ ಬಾರಪ್ಪ ಅಂದೆ. ಅವನು ಈ ಗಾತ್ರದ ಪುಸ್ತಕವನ್ನು ಒಂದು ಪ್ಯಾಕಲ್ಲಿ ತಗೊಂಬಂದ. ನನ್ನ ಜೊತೆಲಿದ್ದ ಒಬ್ಬ ಪಬ್ಲಿಷರು ಮತ್ತು ಒಬ್ಬ ಸ್ಪರ್ಧಾತ್ಮಕ ತರಬೇತಿಯನ್ನು ನಡೆಸುವ ಒಬ್ಬ ಮೇಲ್ವಿಚಾರಕ, ಒಂದು 3-4 ಜನ ಕಾಫಿ ಕುಡಿತಾ ಇದ್ವಿ. ಎಷ್ಟು ಪುಸ್ತಕ ಸರ್ ಇವು? ಬಂಡ್ಲನ್ನು ನೋಡಿದ ತಕ್ಷಣ ಇಷ್ಟು ಪುಸ್ತಕನ ಬಿಡುಗಡೆ ಮಾಡ್ತಾರೆ ಸರ್. ಇಲ್ಲ ಇದು ಒಂದೇ, ಇಂಥದ್ದು ಇನ್ನೂ 4 ಇದೆ. ಒಟ್ಟಿಗೆ ಬಿಡುಗಡೆ ಆಗ್ತವೆ ಹಾಸನಲ್ಲಿ ಈ ದಿವಸ. ಆಮೇಲೆ ಅವರು ಕುತೂಹಲಕ್ಕೆ ಅದನ್ನು ಬಿಚ್ಚಿ ನೋಡಿ, ಸಿಲೆಬಸ್ ಎಲ್ಲ ನೋಡಿ, ನಿಟ್ಟುಸಿರು ಬಿಟ್ಟು, ಸರ್ ಇದನ್ನು ವಿದ್ಯಾರ್ಥಿಗಳಾಗಲಿ ಅಧ್ಯಾಪಕರಾಗಲಿ ಓದಿ ಮುಗಿಸೋದು ಯಾವಾಗ ಸರ್ ಅಂತ ಅವರು ಅಂದ್ಕೊಂಡು ಅವು ಅಗತ್ಯ ಇರೋರು ಓದ್ತಾರೆ. ನೀವು ಪುಸ್ತಕ ನೋಡಿ, ಸಣ್ಣ ಪುಸ್ತಕ ಓದಿ ಮುಗಿಸ್ಬಿಡ್ತಾರೆ, ಓದೋದೇ ಇಲ್ಲ. ಕೆಲವು ಜೀವನ ಪೂರ್ತಿ ಕಳೆದಿರ್ತಾರೆ. ಮೇಷ್ಟ್ರುಗಳು ಎಷ್ಟೋ ಜನ ತಮಗೆ ಪಾಠ ಹೇಳ್ಬೇಕಾದ್ರೂ ಓದೋದಿಲ್ಲ. ನಾನು ಸುಮ್ಮನೆ ಗಮನಿಸ್ತಾ ಇದ್ದೆ, ಸುಮ್ಮನೆ ಕೂತ್ಕೊಂಡು. ನೀವು ಕೆಲವರು ಜೋರಾಗಿ ಚಪ್ಪಾಳೆ ಹೊಡಿತಿದ್ರಿ, ಕೆಲವರು ಜೋರಾಗಿ ಚಪ್ಪಾಳೆ ಹೊಡಿತಿದ್ರಿ. ಬಹುಶಃ ಅವ್ರು ಪಾಪ್ಯುಲರ್ ಟೀಚರ್ ಇರ್ತಾರೆ, ಅವ್ರಿಗೆ ಮಾತ್ರನೇ ಒಳ್ಳೆಯ ಚಪ್ಪಾಳೆ ಬರುತ್ತೆ. ನೀವು ವಿದ್ಯಾರ್ಥಿಗಳ ಮನಸ್ಸನ್ನು ಒಬ್ಬ ಒಳ್ಳೆಯ ಮೇಷ್ಟ್ರಾಗಿ ಗೆಲ್ಲಬೇಕೆ ಹೊರತು ಜಾತಿ ಆಗಲಿ, ನಿಮ್ಮಲ್ಲಿರುವ ಶ್ರೀಮಂತಿಕೆ ಆಗಲಿ, ನಿಮ್ಮ ಕಾರುಗಳಾಗಲಿ, ನಿಮ್ಮ ಬಂಗಲೋಗಳಾಗಲಿ ಯಾವ ಒಳ್ಳೆಯ ಶಿಕ್ಷಣವನ್ನು ಕೊಡಲ್ಲ ವಿದ್ಯಾರ್ಥಿಗಳಿಗೆ. ನಾನು 20 ಕಡೆ ಓದಿದ್ದೀನಿ, 16 ಕಡೆ ಕೆಲಸ ಮಾಡಿದ್ದೀನಿ. ಬೇಕೋ ಬೇಡವೋ ಗೊತ್ತಿಲ್ಲ. ಆದರೆ ಎಲ್ಲ ಕಡೆಯಲ್ಲೂ ಬೇಕಾಗಿರೋರು ರಾಜ್ಯದ ನಾನಾ ಮೂಲೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಕರಾವಳಿ ಒಂದು ಬಿಟ್ಟು ಗುಲ್ಬರ್ಗ, ಬೆಳಗಾವಿ, ಶಿವಮೊಗ್ಗ, ಶಿಕಾರಿಪುರ, ಅಜ್ಜಂಪುರ, ಮಂಡ್ಯ, ಮೈಸೂರು, ಕೋಲಾರ ತಗೊಳ್ಳಿ, ಉದ್ದಕ್ಕೆ ಒಂದು ಪಟ್ಟಿ ಇದೆ ನಾನು ಕೆಲಸ ಮಾಡಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಬೇಕಾಗಿರೋದು ಒಳ್ಳೆಯ ಪಾಠ, ನೀತಿ ಅಲ್ಲ. ನಾವೇನು ಮಾಡ್ತೀವಿ, ಪಾಠ ಹೇಳುವ ವಿಷಯದ ಹಿನ್ನೆಲೆಯನ್ನು ಇಟ್ಕೊಂಡು ಕಂಟೆಂಟನ್ನು ಬಿಟ್ಟು, ನಾನು ಬೆಳಿಗ್ಗೆ ಬರ್ತಾ ಇದ್ದಾಗ ಏನಾಯಿತು, ಕಾಗಕ್ಕ ಗೂಬಕ್ಕ ಕತೆ ಹೇಳ್ಕೊಂಡು ಕಾಲ ಹಾಕಿ